ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ಬೋದು ಯಾವ್ದು ನಾನು ವಿಡಿಯೋ ಮಾಡಕತ್ತೀನಿ ಅಂಥೇಳಿ. ಸೊ ಇದು ಬಂದುಬಿಟ್ಟೆ PGCET 2025 ಅಂಥೇಳಿ. ಸೊ ಏನಪ್ಪ ಅಂತಂದ್ರೆ, ನಾನು ಭಾಳ ಜನ ಕಮೆಂಟ್ ಮಾಡಿದ್ರೆ ಮತ್ತು DM ಕೂಡ ಮಾಡಿದ್ರೆ PGCET ರಿಲೇಟೆಡ್ ಸ್ವಲ್ಪ ಹೇಳ್ರಿ ಅಂಥೇಳಿ. ಸೊ ಹಾಗಾಗಿ ನಿಮಗೆ ನಾನು ತಪ್ಪು ಮಾಡಿದ್ದು ನೀವು ಮಾಡೋಕೆ ಹೋಗ್ಬೇಡ್ರಿ ಅನ್ನೋ ಸಲುವಾಗಿ ನಾನೀಗ ಮೇನ್ ಇಂಪಾರ್ಟೆಂಟ್ ಹೇಳಿಕ್ಕೆ ಬಂದೀನಿ. ಸೊ ಈಗ ನಿಮ್ಗೆ ಆಲ್ರೆಡಿ ಈಗ 22 ಅಂದರೆ ಜೂನ್ 22 ನಾಡ್ದು, ಇವತ್ತು 19th. ಸೊ ಇನ್ನೂ 2 days ಅಷ್ಟೇ ಐತಿ ನಿಮಗೆ ಗ್ಯಾಪ್. ನಿಮ್ದು 22ಗೆ PGCET ಎಕ್ಸಾಮ್ ಐತಿ. MCA MBA ಪ್ರಿಪ್ರೇಷನ್ನ ನೀವು ಆಲ್ರೆಡಿ ಮಾಡ್ತಿರ್ಬೋದು ಅನ್ನಿಸ್ತದೆ. ಸೊ ಇನ್ನೂ ಮಟ್ಟ ಯಾರು ಮಾಡಾಕತ್ತಿಲ್ಲ, ಸೊ ಅದನ್ನು ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ನಾನು ಅದೇ ತಪ್ಪು ಮಾಡಿ ನಾನು PGCET ಎಕ್ಸಾಮ್ ಬರ್ತೀನಿ. ಸೊ ನೀವು ಆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಈ PGCET ಎಕ್ಸಾಮ್ ಬರೀತಿರಲ್ಲ, ಸೊ ಏನೇನು ಇಟ್ಕೋಬೇಕು, ನೀವು ಏನೇನು ತೊಗೊಂಡು ಹೋಗ್ಬೇಕಾ, ಏನೇನು ತೊಗೊಂಡು ಹೋಗ್ಬಾರ್ದ, ಆಮೇಲೆ ಮೇನ್ ಹೆಂಗೆ ಪ್ರಿಪೇರ್ ಆಗಬೇಕಾ ಎಕ್ಸಾಮಿಗೆ, ಸೊ ಅದನ್ನು ಹೇಳ್ತೇನಂತ. ಸೊ ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಫುಲ್ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಇಂಪಾರ್ಟೆಂಟ್ ಐತಿ. ಸೊ ಹಾಗಾಗಿ ಹೇಳಿಕತ್ತೀನಿ. ಸೊ ಫುಲ್ ನೋಡಿರಿ, ಬರ್ರಿ. ಭಾಳ ಜನ ಏನು ಕೇಳಿದ್ರಪ್ಪ ಅಂದ್ರೆ, ನನಗೆ ಎಕ್ಸಾಮ್ ರಿಲೇಟೆಡ್ ಕೇಳಿದ್ರೆ, ಆಮೇಲೆ ಕಾಲೇಜಸ್ ಯಾವ ಚಲೋ, MCA ಮಾಡಬೇಕು MBA ಮಾಡಬೇಕು ಅಂತ ಹೇಳಿ ಭಾಳ ಜನ ಕೇಳಿದ್ರು. ಆಮೇಲೆ MCA ಮಾಡಬೇಕು, ಆಮೇಲೆ MCA ಬಿಟ್ಟು ನನಗೆ ಜಾಬ್ ಸಿಕ್ಕೈತಿ, ನಾನು ಕಂಪ್ನಿ ಸಿಕ್ಕೈತಿ, ನಾನು ಕಂಪ್ನಿ ಹೋಗ್ಲಿ ಅಂತನೋ ಅನ್ನೋರು ನನಗೆ ಭಾಳ ಕಮೆಂಟ್ ಮಾಡಿದ್ರು. ಸೊ ಹಂಗೆ DM ಮಾಡಿದ್ರು. ನಾನು ಮೇನ್ ನಿಮಗೆ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಈಗ ಎಕ್ಸಾಮ್ ಐತಲ್ಲ, PGCET ಎಕ್ಸಾಮ್ ನಿಮ್ದು ಕಂಪ್ನಿ ಆಗಲಿ ಬಿಡಲಿ, ನೀವು ಎಕ್ಸಾಮ್ನ ಬರೀರಿ. ನೀವು ಪ್ರಿಪೇರ್ ಆಗಿಲ್ಲ ಅಂತಂದ್ರು ಹೇಗಾದರೂ ಮಾಡಿ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರು ನಿಮ್ಗೆ ಏನು ತಿಳಿತದೆ ಅದನ್ನಾದರೂ ಟಿಕ್ ಮಾಡಿರಿ. ಬಟ್ ನಿಮಗೆ ಪ್ರಿಪೇರ್ ಆಗ್ರಿ. ಹೆಂಗೆ ಪ್ರಿಪೇರ್ ಆಗ್ರಿಪ್ಪ ಅಂತಂದ್ರೆ, ಈಗ ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ಅನಿಸ್ತದೆ. ಯಾವತ್ತಪ್ಪ ಅಂದ್ರೆ BCA ಆಯ್ತು, BSc ಆಯ್ತು, BCom ಐತೆ. ನೀವು ಏನು ಎಕ್ಸಾಮ್ ಬರೀಲಿಕ್ಕತ್ತಿರಲ್ಲ ಫೈನಲ್ ಇಯರ್ ಅದ. ಸೊ ಅದ್ರ ಜೊತೆಗೆ 1 hour ಇಲ್ಲಾಂದ್ರೆ 2 hour, ಮ್ಯಾಕ್ಸಿಮಮ್ 2 to 3 hours ಆದರೂ ನೀವು ಸ್ವಲ್ಪ PGCET ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ರಿ. ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಳ್ರಿ, ಇಂಪಾರ್ಟೆಂಟ್ ಇರ್ತಾವೆ. ಬೇಕಂದ್ರೆ ನಾನು ನಿಮ್ಗೆ ಒಂದೆರಡು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಹೋಗಿ ಒಂದು ಸರ್ತಿ ಚೆಕ್ ಮಾಡಿರಿ. ಸ್ವಲ್ಪ ಆದರೂ ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ. ಏನಾದರೂ ಆನ್ಸರ್ಸ್ ಗೊತ್ತಾದವ ಅಂಥೇಳಿ ಟಿಕ್ ಮಾಡ್ಕೊಂಬರ್ರಿ. ಹಾಗಾಗಿ ನಾನು ಯಾವುದೇ ರೀತಿ ನಾನು ಪ್ರಿಪೇರ್ ಆಗಿರಲಿಲ್ಲ, ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರ್ತಿದ್ದೆ. ನಾನು ಭಾಳ ದೊಡ್ಡ ತಪ್ಪು ಮಾಡಿದ್ದೆ. ಸೊ ಆ ತಪ್ಪು ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾನು ಏನೂ ಓದ್ಲಾರ ಸುಮ್ಮನೆ ನಾರ್ಮಲ್ ಟಿಕ್ ಆಗಿ ಬಂದಿದ್ದೆ ನಾನು. ಬಟ್ ರ್ಯಾಂಕ್ ಭಾಳ ಕಮ್ಮಿ ಬಂದಿತ್ತೆ. ನೀವು ಏನಾದರೂ ಸ್ವಲ್ಪ ನೋಡ್ಕೊಂಡು ಹೋಗಿರಿಪ್ಪ ಅಂತಂದ್ರೆ ಒಂದು ಮಿನಿಮಮ್ ನಿಮಗೆ 45 to 55 ಮಾರ್ಕ್ಸ್ ಬಂದರೂ ಸಾಕು ನಿಮಗೆ. ಸೊ ಅದಕ್ಕಿಂತ ಅಬೋವ್ ಬಂದ್ರೆ ಭಾಳ ಚಲೋ. ರ್ಯಾಂಕ್ ಮಸ್ತ್ ಬಂದರೆ ಇನ್ನೂ ಚಲೋ ಅಲ್ಲ. ಸೊ ಹಾಗಾಗಿ 1 ತಾಸು ಇಲ್ಲಾಂದ್ರೆ 2 ತಾಸು ಆದ್ರೆ ಒಂದು ಸ್ವಲ್ಪ ಪ್ರಿಪೇರ್ ಆಗಿರಿ. ಸೊ ನಂದಿದ್ದಾಗ ನಾನು ಪ್ರಿಪೇರ್ ಆಗೋಕ್ಕಾಗಲಿಲ್ಲ, ನಂದು ಎಕ್ಸಾಮ್ ಇತ್ತು. ಸೊ ಹಿಂದಿನ ನನ್ನ ಎಕ್ಸಾಮ್ ಇತ್ತು, ನೆಕ್ಸ್ಟ್ ಡೇ ಅವತ್ತು PGCET ದಿನಾನೂ ನಂದು ಎಕ್ಸಾಮ್ ಇತ್ತು. ಮಧ್ಯಾಹ್ನ 11 ಗಂಟೆಗೆ ಎಕ್ಸಾಮ್ ಇತ್ತು. ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿ 3 o'clock ಹಾಕಿದ್ರೆ. ಸೊ ಹಾಗಾಗಿ ಕರೆಕ್ಟಾಗಿ ಓದೋಕ್ಕಾಗಲಿಲ್ಲ, ಆಮೇಲೆ ಪ್ರಿಪೇರ್ ಆಗೋಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ನಾನು ತಪ್ಪು ಮಾಡಿದ್ದು ನೀವು ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇದು ಬಂದುಬಿಟ್ಟು ಮೇನ್ ಐತಿ. ನೀವು MCA ಆಯಿತು, MBA ಆಯಿತು, ಯಾವುದೇ ನೀವು ಕೋರ್ಸಿಗೆ ಹೊಂಟಿರಲ್ಲ, ಮಾಸ್ಟರ್ಸಿಗೆ, ಫಸ್ಟ್ ನೀವು ಪ್ರಿಪೇರ್ ಆಗ್ರಿ. ಎನಿ ಕಂಡೀಷನ್ ಸ್ವಲ್ಪ ಎಷ್ಟಾದರೂ ಆಗಲಿ ಪ್ರಿಪೇರ್ ಆಗ್ರಿ. ಪ್ರಿಪೇರ್ ಆಗಿನ ನೀವು ಎಕ್ಸಾಮ್ ಬರೀರಿ. ಒಂದು ವೇಳೆ ನಿಮ್ಗೆ ಏನಾದರೂ ಪ್ರಿಪೇರ್ ಆಗೋಕ್ಕಾಗಿಲ್ಲಪ್ಪ ಅಂತಂದ್ರೆ, ನಿಮಗೆ ಏನಾದರೂ ಡಿಫಿಕಲ್ಟ್ ಇತ್ತಪ್ಪ ಅಂದರೆ, ಯಾವುದೇ ಆನ್ಸರ್ ಇರ್ತಿತ್ತಲ್ಲ, ಸೊ ಯಾವುದಾದ್ರೂ ನಮ್ಗೆ ಸ್ವಲ್ಪ ಚೂಸ್ ಎನಿ1 ಅಷ್ಟೇ. ನಿಮಗೆ ಯಾವ್ದು ಇಷ್ಟ ಬರ್ತೈತೆ ಅದನ್ನ ಹಾಕಿರಿ. ಅಣ್ಣಿ ಮಂಡಿ ಅಂತೇನೋ ಅಂತಾರಲ್ಲ, ಅದನ್ನ ಮಾಡಿ ಹಾಕಿರಿ ಅಷ್ಟೇ. ಬಟ್ ಒಂದು ಸ್ವಲ್ಪ ರಿಲೇಟೆಡ್ ಕ್ವಶನ್ಸ್ ಕರೆಕ್ಟಾಗಿ ಓದ್ಕೊಳ್ರಿ. ಮೇನ್ ಕ್ವಶನ್ಸ್ ಕರೆಕ್ಟಾಗಿ ಓದ್ಕೊಳ್ರಿ. ಕ್ವಶನ್ ಕರೆಕ್ಟಾಗಿ ಓದ್ಕೊಂಡು ಆನ್ಸರ್ ಮಾಡಿರಿ. ಯಾಕಂದ್ರೆ ಕ್ವಶನ್ ಏನಿಲ್ಲ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಸೊ ಹಾಗಾಗಿ ಆಮೇಲೆ ಹೇಳ್ತೀನಿ ನಿಮಗೆ ಮುಂದೆ ಒಂದು ಹೇಳ್ತೀನಿ, ಅದು ಯಾವುದಂತ ಹೇಳ್ತೀನಿ. ಫಸ್ಟ್ ನೀವು ಎಕ್ಸಾಮ್ ಬರೆಯೋಕೆ ಹೋಗಿರ್ತೀರಲ್ಲ, ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾದ್ರೆ ಯಾವುದೇ ರೀತಿ ಪೆನ್ಸಿಲ್ ಒಯ್ಯಕ್ಕೆ ಹೋಗ್ಬೇಡ್ರಿ, ಸ್ಕೇಲ್ ರಬ್ಬರ್ ಏನು ಒಯ್ಯಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಬ್ಲೂ ಇಲ್ಲ ಬ್ಲ್ಯಾಕ್ ಪೆನ್, ಮೇನ್ ಬ್ಲ್ಯಾಕ್ ಪೆನ್ ತೊಗೊಂಡೋಗ್ರಿ. 2 ಬ್ಲ್ಯಾಕ್ ಪೆನ್ ತೊಗೊಂಡೋಗ್ರಿ ಸಾಕು. ಆಮೇಲೆ ಶರ್ಟ್ ಹಾಕೊಂಡೋದ್ರೆ ಮತ್ತು ಟಿ ಶರ್ಟ್ ಹಾಕೊಂಡೋದ್ರೆ ಫುಲ್ ತೊಳಿಂದ ಹಾಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ, ಅಲೋವಿಲ್ಲ. ಹಾಫ್ ತೊಳೆ ಹಾಕೊಂಡೋಗ್ರಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಬೆಲ್ಟ್ ಹಾಕೊಂಡೋದ್ರೆ ಮತ್ತು ಚೈನ್ ಕೈಗೆ ಏನಾದರೂ
ಬ್ರಾಸ್ಲೆಟ್ ಆಯ್ತು ಏನೇ ಹಾಕೊಂಡೋದ್ರು ನಿಮ್ಗೆ ತೆಗಿಸ್ತಾರೆ. ಸೊ ಅದನ್ನ ಯಾವುದೇ ರೀತಿ ಹಾಕೊಳಕ್ಕೆ ಹೋಗ್ಬಿಡ್ರಿ. ಬೆಲ್ಟು ನಮ್ಗೆ ನಾವು ಎಕ್ಸಾಮಿಗೆ ಹೋದಾಗ ನಾನು ಬೆಲ್ಟ್ ಹಾಕೊಂಡಿದ್ವಿ, ಬೆಲ್ಟ್ ತೆಗ್ಸಿದ್ರೆ. ಸೊ ನೀವು ಬೆಲ್ಟ್ ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಮ್ಮೊಮ್ಮೆ ತೆಗ್ಸಂಗಿಲ್ಲ, ಹೇಳಕ್ಕೆ ಬರೋಂಗಿಲ್ಲ. ನಾವಂತೂ ಹಾಕೊಂಡೋದಾಗ ನಮ್ಗೆ ಬೆಲ್ಟ್ ತೆಗ್ಸಿದ್ರೆ. ಸೊ ಹಾಗಾಗಿ ಆಮೇಲೆ ನೀವು ಒಂದು ಆಧಾರ್ ಕಾರ್ಡ್ ಒರಿಜಿನಲ್ಲು ತೊಗೊಂಡೋಗಿರಿ, ಹಂಗೆ ಜೆರಾಕ್ಸ್ ಕೂಡ ತೊಗೊಂಡೋಗ್ರಿ. ಆಧಾರ್ ಕಾರ್ಡ್ ಮೇನ್ ಇಟ್ಕೊಳ್ರಿ, ಇಲ್ಲ ಪ್ಯಾನ್ ಕಾರ್ಡ್ ಐತಂದ್ರೆ ಪ್ಯಾನ್ ಕಾರ್ಡ್ ಇಟ್ಕೊಳ್ರಿ. ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ನಿಮ್ಮದು ಒಟ್ಟು ಐ ಡಿ ಪ್ರೂಫ್ ಕೇಳ್ತಾರೆ ಅವ್ರು. ಸೊ ಐ ಡಿ ಪ್ರೂಫ್ ಇಟ್ಕೊಂಡು ಹೋಗ್ರಿ. ಆಮೇಲೆ ಹಾಲ್ ಟಿಕೆಟ್ ಕಂಪಲ್ಸರಿ, ಹಾಲ್ ಟಿಕೆಟ್ ನೀವು ತೊಗೊಂಡು ಹೋಗ್ಬೇಕು. ಆಮೇಲೆ ನೀವೇನು ಬರೀತಿರ್ತೀರಲ್ಲ, ಚೂಸ್ ಮಾಡ್ತಿರ್ತೀರಲ್ಲ, ರೌಂಡ್ ಸರ್ಕಲ್ ಇರ್ತೈತಿ, ಆ ಸರ್ಕಲ್ ಕರೆಕ್ಟಾಗಿ ಫಿಲ್ ಮಾಡಿರಿ. ಅರ್ಧಂಬರ್ಧ ಮಾಡಕ್ಕೆ ಹೋಗ್ಬೇಡ್ರಿ, ಆಮೇಲೆ ಹೆಚ್ಚಿಗೆ ಮಾಡಕ್ಕೆ ಹೋಗ್ಬೇಡ್ರಿ, ಕಮ್ಮಿನೂ ಹಾಕಕ್ಕೆ ಹೋಗ್ಬೇಡ್ರಿ, ಕರೆಕ್ಟ್ ರೌಂಡ್ ಹಾಕ್ರಿ. ಎಲ್ಲ ಕ್ಲಾಸ್ದಾಗೂ ಗಡಿಯಾರ ಹಾಕಿರ್ತಾರೆ, ಅದನ್ನು ನೀವು ನೋಡ್ಕೊತ ನೀವು ಟಿಕ್ ಮಾಡ್ಕೋಬೋದು. ಸೊ ಟೈಮ್ ಏನೈತಿ ಅಂತ ಹೇಳಿ ಇಷ್ಟ ಬಂದ್ಬಿಟ್ಟು ಇದು PGCET ಇದೆ. ಆಮೇಲೆ ಮೇನ್ ಈಗ ನಮ್ದು ಕಂಪ್ನಿ ಆಗೈತಿ, ನಾನು PGCET ಬರೀಲೋ ಬ್ಯಾಡ್ಲೋ ಅಂತ ನಿಮ್ಮ ಕ್ವಶನ್ ಇರ್ತೈತಿ. ಸೊ ನೀವು ಈಗ PGCET ಆಲ್ರೆಡಿ ಅಪ್ಲೈ ಮಾಡಿರ್ತೀರಿ. ಸೊ ಅಪ್ಲೈ ಮಾಡಿ ನೀವು ಬಿಡ್ತೀರಿ ಅಂತಂತಂದ್ರೆ ವೇಸ್ಟ್ ಅದ, ಬಿಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಕಂಪ್ನಿ ಆಗಲಿ ಬಿಡಲಿ, PGCET ಬರ್ದಿರ್ತೀರಲ್ಲ, ಇದು PGCET ಅಪ್ಲೈ ಮಾಡಿರ್ತಾರಲ್ಲ, ಹೋಗಿ ಬರೀರಿ. ನೀವೇನು ಅಪ್ಲೈ ಮಾಡಿಲ್ಲಲ್ಲ, ಅಪ್ಲೈ ಮಾಡಲಾರ್ದು ನಡೀತೈತಿ, ಬೇಕಾದ್ರೆ ನೆಕ್ಸ್ಟ್ ಇಯರು ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ. ಸೊ ಈಗೇನು ನೀವು ಅಪ್ಲೈ ಮಾಡಿರಲ್ಲ, ನೀವು ಎಕ್ಸಾಮ್ ಬರೀರಿ, ಬಿಡಕ್ಕೆ ಹೋಗ್ಬೇಡ್ರಿ. ನೀವು ಪ್ರಿಪೇರ್ ಆಗಲಿ ಬಿಡಿ, ನೀವು ಬರೀರಿ. ಆಮೇಲೆ ನಿಮ್ಮ ಕಂಪ್ನಿ ಹೋಗ್ತೀರಿ ಅಂತಂದ್ರೆ ನೀವು PGCET ಬರ್ದಿರಿ. ಒಂದು ವೇಳೆ ರ್ಯಾಂಕ್ ಚಲೋ ಬಂತಂದ್ರೆ ನೀವು ಚಲೋ ಕಾಲೇಜಿಗೂ ಹೋಗ್ಬೋದಲ್ಲ. ಸೊ ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ರಿ. ಆಮೇಲೆ ಭಾಳ ಜನ ಏನು ಕೇಳ್ಯಾರಪ್ಪ ಅಂದ್ರೆ, ಈಗ ನಂದು MCA ಮತ್ತು MBA ನಾನು ಆಲ್ರೆಡಿ ಅಪ್ಲೈ ಮಾಡೀನಿ PGCETಗೆ. ಆಮೇಲೆ ನನ್ನ ಕಂಪ್ನಿ ಕೂಡ ಆಗೈತಿ, ನಾನು ಕಂಪ್ನಿ ಹೋಗ್ಲೋ PGCET MCA ಮಾಡಲೋ ಅನ್ನೋದು ಕ್ವಶನ್ ಭಾಳ ಮಂದಿ ಕೇಳ್ಯಾರ. ಸೊ ಈಗ ನಾನು ಆಲ್ರೆಡಿ ಹೇಳಿದೆ, ಇನ್ನು ನೀವು PGCETಗೆ ಅಪ್ಲೈ ಮಾಡಿರಿ, PGCET ಬರೀರಿ. ಅದು ಎಷ್ಟು ಬರ್ತೈತಿ ನೋಡೋಣ ಅಂತ ಮುಂದೆ. ಈಗ ನೀವೇನು PGCET ಬರೀತೀರಲ್ಲ, ನಿಮ್ದು ಈಗ ಯಾವುದೇ ಒಂದು ಕಂಪ್ನಿ ಆಗೈತಿಪ್ಪ ಅಂತಂದ್ರೆ, ಸೊ ಆ ಕಂಪ್ನಿದಾಗ ನಿಮ್ಗೆ ಇಂಟರ್ನ್ಶಿಪ್ ಅಂತ ಇರ್ತೈತಿ. ಪೇಯ್ಡ್ ಇಂಟರ್ನ್ಶಿಪ್ ಆಯ್ತು, ಬಟ್ ಇಂಟರ್ನ್ಶಿಪ್ ಅಂತ ಇರ್ತೈತಿ. ಫಸ್ಟ್ 3 ಮಂತ್ಸ್, ಇಲ್ಲ 4 ಮಂತ್ಸ್, ಇಲ್ಲ 6 ಮಂತ್ಸು ಇರ್ತೈತಿ, 5 ಮಂತ್ಸು ಇರ್ತೈತಿ. ಸೊ ಆ ಇಂಟರ್ನ್ಶಿಪ್ ಇರ್ತೈತಲ್ಲ, ಫಸ್ಟ್ ಈಗ ನೀವು MCA ಮಾಡ್ಬೇಕಂತ ಇರ್ತೈತಿ, ಕಂಪ್ನಿಗೆ ಹೋಗ್ಬೇಕಂತ ಇರ್ತೈತಿ. ನಿಮ್ಗೆ ಈಗ ಕಂಪ್ನಿಗೆ ಹೋಗ್ಬೇಕಂತ ಇರ್ತೈತಲ್ಲ, ಹೋಗ್ರಿ. PGCET ಬರೋದು, MCA ಬರೋದು ನೀವು ಹೋಗ್ಬೋದು. ಈಗ ಒಂದಿಷ್ಟು ಜನ ಹೆಂಗೈತೈತಿ, ಇಲ್ಲ ನಾನು MCAನ ಮಾಡ್ಬೇಕಾ, MBAನ ಮಾಡ್ಬೇಕಾ, ಬಟ್ ಆದರೂ ನನ್ನ ಕಂಪ್ನಿ ಆಗೈತಿ ಅಂತ ಇರ್ತಾರೆ. ಸೊ ಒಂದು ಹೇಳ್ತೀನಿ ನಿಮಗೆ, ಈಗ ನಿಮ್ದು ಏನಾದರೂ PGCET ಬರೋದ, ನಿಮ್ಮ ಕಾಲೇಜ್ ಸೆಲೆಕ್ಷನ್ ಎಲ್ಲ ಆಗಿರ್ತೈತಲ್ಲ, ಸೊ ಆ ಟೈಮಲ್ಲಿ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದ. ಒಂದೊಂದು ಕಾಲೇಜ್ ಅಟೋನಮಸ್ ಅಂದ್ರೆ VTU ಆಯ್ತು, ಅಟೋನಮಸ್ ಆಯ್ತು. ನಿಮ್ದು ಏನಾದರೂ ಒಂದೊಂದು ಸರ್ತಿ ಕಾಲೇಜ್ ಅಟೋನಮಸ್ ಮತ್ತು VTU ಕಾಲೇಜ್ ಇತ್ತಪ್ಪ ಅಂತಂದ್ರೆ, ನಿಮ್ಮ ಕಾಲೇಜ್ ಒಂದು ಅಕ್ಟೋಬರ್ ಇಲ್ಲಾಂದ್ರೆ ನವೆಂಬರ್ದಾಗೂ ಸ್ಟಾರ್ಟ್ ಆಗ್ಬೋದು, ಒಂದೊಂದು ಆಗಸ್ಟ್ದಾಗೂ ಸ್ಟಾರ್ಟ್ ಆಗ್ಬೋದು. ಅದಕ್ಕಿಂತ ಮೊದಲು ಏನಿರ್ತೈತಲ್ಲ, ನೀವು PGCET ಬೇರೆ ಒಂದು ಸ್ವಲ್ಪ ಹೆಚ್ಚಿಗೆ ರ್ಯಾಂಕ್ ಬಂದಿರ್ತೈತಿ, ಯೂನಿವರ್ಸಿಟಿ ಇರ್ತೈತಿ, ಬೆಂಗಳೂರು ಯೂನಿವರ್ಸಿಟಿ ಆಯ್ತು, ಬೇರೆ ಯೂನಿವರ್ಸಿಟೀಸ್ ಇರ್ತಾವಲ್ಲ, ಅವು ಕಾಲೇಜ್ ಸ್ಟಾರ್ಟ್ ಆಗೋದು ಅರೌಂಡ್ ಡಿಸೆಂಬರ್ ಬಿಟ್ಟು ಜನವರಿದಾಗ ಸ್ಟಾರ್ಟ್ ಆಗೋದು. ನನ್ನ ಕಾಲೇಜ್ ಅಂತೂ ಸ್ಟಾರ್ಟ್ ಆಗಿದ್ದೆ ಜನವರಿ. ಆಮೇಲೆ ನನ್ನ ಫ್ರೆಂಡ್ಸು ಒಂದಿಷ್ಟು ಜನ ಸ್ಟಾರ್ಟ್ ಆಗಿದ್ದೆ December 15th ಮೇಲೇನ. ಸೊ ಈಗ ಏನು ಮಾಡ್ತೀರಿಪ್ಪ ಅಂತಂದ್ರೆ, ಈಗ ನಿಮ್ದು ಕಂಪ್ನಿ ಆಗಿರ್ತೈತಿ, ಹೌದಾ? ಈ ಕಂಪ್ನಿದಾಗ ಇಂಟರ್ನ್ಶಿಪ್ ಏನಿರ್ತೈತಲ್ಲ, 5 to 6 ಮಂತ್ಸ್, ಇಲ್ಲಾಂದ್ರೆ 4 ಮಂತ್ಸ್, 3 ಮಂತ್ಸ್ ಇಂಟರ್ನ್ಶಿಪ್ ಇದೆಯಲ್ಲ, ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಡ್ರಿ. ಯಾಕಪ್ಪ ಅಂತಂದ್ರೆ, ಖಾಲಿ ಕುಂದ್ರೋಕ್ಕಿಂತ ಸುಮ್ಮನೆ ಕೋರ್ಸ್ ಆದ್ರೆ ಕಂಪ್ಲೀಟ್ ಆಗ್ತೈತಿ, ಪ್ಲಸ್ ನಿಮ್ಗೊಂದು ಎಕ್ಸ್ಪೀರಿಯನ್ಸು ಸಿಗ್ತೈತಿ. ನಾ ಕಂಪ್ನಿದಾಗ ಹೆಂಗಿತ್ತು ನನ್ನ ಇಂಟರ್ನ್ಶಿಪ್, ಆಮೇಲೆ ನಂಗೆ ಇಂಟರ್ನ್ಶಿಪ್ದಾಗ ಏನೇನು ಮಾಡಿಸಿದ್ರ, ಆಮೇಲೆ ಒಂದು ನಿಮ್ಗೆ ಐಡಿಯಾನೂ ಕೂಡ ಬರ್ತದಲ್ಲ. ಸೊ ಆಮೇಲೆ ಟೈಮ್ನೂ ವೇಸ್ಟ್ ಆಗಲ್ಲ. ಹೋಗಿ ಇಂಟರ್ನ್ಶಿಪ್ದಾಗೂ ನೀವು ಹೋಗಿ ಅಲ್ಲಿ ಕಲಿಬೋದು, ಎಕ್ಸ್ಪೀರಿಯನ್ಸು ಸಿಗ್ತೈತಿ. ಡೈರೆಕ್ಟ್ ಈಗ MCA ಮತ್ತು ಡಿಸೆಂಬರ್ದಾಗ ಸ್ಟಾರ್ಟ್ ಆಗೈತೈತಿ, ಇನ್ನೂ ಎಷ್ಟೊತ್ತನ ಸ್ಟಾರ್ಟ್ ಮಾಡ್ತಾರೆ, ಇನ್ನೂ ಎಷ್ಟೊತ್ತನ ನಾನು ಹಿಂಗೆ ಕುಂದಿರ್ಬೇಕು, ಆಮೇಲೆ ಕಾಲ್ ಮಾಡ್ಕೊತ ಕೊಡ್ಬೇಕು ನೀವು ಕಾಲೇಜವ್ರಿಗೆ, ಯಾವಾಗ ಸ್ಟಾರ್ಟ್ ಆಕೈತಿ ಅಂತ ಹೇಳಿ. ಸೊ ಅದಕ್ಕಿಂತ ನೀವು ಇಂಟರ್ನ್ಶಿಪ್ ಮುಗಿಸ್ಕೊಂಡ್ರು ಚಲೋ ಅಲ್ಲ. ಈಗ ಜೂನ್ದಾಗ ಎಂಡಿಗೂ ಸ್ಟಾರ್ಟ್ ಆಗ್ಬೋದು, ಇಲ್ಲ ಜುಲೈದಾಗೂ ಸ್ಟಾರ್ಟ್ ಆಗ್ತಿರ್ತೈತಿ ಒಂದೊಂದು ಕಂಪ್ನಿದ. ಸೊ ಕಂಪ್ನಿ ಮೇಲೆ ಡಿಪೆಂಡ್. ನಿಮ್ದು ಒಂದು ವೇಳೆ ಜುಲೈದಾಗ ಸ್ಟಾರ್ಟ್ ಆಗತ್ತೈತಿಪ್ಪ ಅಂದ್ರೆ 3 ಮಂತ್ಸ್ ಇಂಟರ್ನ್ಶಿಪ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇಲ್ಲಾಂದ್ರೆ ಆಗಸ್ಟ್ ಹಿಡಿಕೊಳ್ರಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 3 ತಿಂಗಳು, ಇಲ್ಲ ನವೆಂಬರ್ ಮಟನೂ ಆಗತ್ತೈತೆ ಅಂದ್ರೆ ಓಕೆ. ಇಂಟರ್ನ್ಶಿಪ್ ಮುಗಿಸ್ಕೋತೀರಿ. ಇಂಟರ್ನ್ಶಿಪ್ ಮುಗಿಸ್ಕೊಂಡಾದ್ಮೇಲೆ ನೀವು ಕಾಲೇಜಿಗೆ ಜಾಯ್ನ್ ಆಗ್ಬೋದಲ್ಲ. ಸೊ ಇಂಟರ್ನ್ಶಿಪ್ ಒಂದೊಂದು ಸರ್ತಿ ಒಬ್ರೊಬ್ರದ್ದು ಹೆಂಗಿರ್ತೈತಿಪ್ಪ ಅಂದರೆ, ಇಂಟರ್ನ್ಶಿಪ್ ಮುಗಿಸ್ಕೊಂಡು ಒಂದು ವೇಳೆ ಇಂಟರ್ನ್ಶಿಪ್ ಚಲೋ ಐತೆ, ಕಂಪ್ನಿನೂ ಚಲೋ ಆತಪ್ಪ ಅಂತಂದ್ರೆ ಕಂಪ್ನಿಗೂ ಜಾಯ್ನ್ ಆಗ್ಬೋದಲ್ಲ ನೀವು. ಸೊ ಅದು ಆಪ್ಷನ್ ಐತಿ ನಿಮಗೆ.
ಇಲ್ಲಪ್ಪ ನಾನು ಪಿ ಜಿ ಸಿ ಟಿ ಅಂದರೆ ಎಮ್ ಸಿ ನ ಮಾಡ್ಕೊತೀನಿ ಎಮ್ ಬಿನ ಮಾಡ್ಕೋತೀನಿ ಅಂತಂದರೆ ಇಂಟರ್ನ್ಶಿಪ್ ಇತ್ತಂದರೆ ಇಂಟರ್ನ್ಶಿಪ್ ಮುಗಿಸ್ಕೊಂಡು ನೀವು ಇದು ಕಾಲೇಜಿಗೂ ಹೋಗ್ಬೋದು. ಸೊ ಅದು ಕೂಡ ಆಪ್ಷನ್ ಐತಿ ನಿಮಗೆ. ಸೊ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಿಂಗೂ ಆಪ್ಷನ್ ಐತಿ, ಇದನ್ನು ಮಾಡ್ಕೊಳ್ರಿ ಅಂತ ಹೇಳೋದು ನನ್ನ ಆಸೆ. ಯಾಕಂದ್ರೆ ಡೈರೆಕ್ಟ್ ಪಿ ಜಿ ಸಿ ಟಿ ಬರೋದ ಎಮ್ ಸಿ ಎ ಮಾಡ್ತೀನಿ ಎಮ್ ಬಿ ಎ ಮಾಡ್ತೀನಿ ನನ್ನ ಕಂಪ್ನಿನೂ ಆಗೈತಿ ಅಂತಂದ್ರೆ ಸೊ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಹೋದ್ರೆ ಭಾಳ ಚಲೋ. ಇದು ನನ್ನ ಆಸೆ ಇದೆ, ನಾ ಹೇಳೀನಿ ಅಂದ್ರೆ ನನ್ನ ಏನೈತಿ ಅದನ್ನು ಹೇಳಿದೆ ನಿಮ್ಗೆ. ಸೊ ಹಂಗೆ ನನ್ನ ಫ್ರೆಂಡ್ಸಿಗೂ ಕೇಳಿದ್ದೆ ಒಂದಿಷ್ಟು ಜನಗೆ. ಸೊ ಅವರು ಕೂಡ ಏನೋ ಮಾತಾ ಹೇಳಿದ್ದ. ಸುಮ್ಮನೆ ಎಕ್ಸ್ಪೀರಿಯನ್ಸ್ ಸಿಗ್ತೈತಲ್ಲ, ಸೊ ಎಕ್ಸ್ಪೀರಿಯನ್ಸ್ ಸಿಕ್ಕರು ನೀವು ಆಮೇಲೆ ಎಮ್ ಸಿ ಎಮ್ ಬಿ ಎನೂ ಮಾಡ್ಕೋಬೋದಲ್ಲ ಇಂಟರ್ನ್ಶಿಪ್ ಮುಗಿಸ್ಕೊಂಡು. ಸೊ ಅದು ಚಲೋ ಆಗ್ತೈತಿ. ಸೊ ಇದು ಬಂದ್ಬಿಟ್ಟು ಹಿಂಗಿತ್ತು. ಸೊ ಆಮೇಲೆ ಭಾಳ ಜನನು ಇಂಟರ್ನ್ಶಿಪ್ ಮಾಡಲಾರ್ದ ಡೈರೆಕ್ಟ್ ಎಮ್ ಸಿ ಎಮ್ ಬಿ ಎ ಮಾಡಿದ್ರೆ ಅವ್ರದ್ದು ಒಂದಿಷ್ಟು ಮಂದಿದ ಕಂಪ್ನಿ ಕೂಡ ಆಗಿತ್ತು. ಬಟ್ ಅವ್ರ ಕಂಪ್ನಿ ಹೋಗಲಿಲ್ಲ, ಎಮ್ ಬಿ ಎ ಎಮ್ ಸಿ ಎ ಮಾಡಿದ್ರೆ. ಸೊ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಹೋಗ್ಬೇಕೈತಲ್ಲ ಅಂತ ಅವ್ರ ಆಸೆನೂ ಹಂಗೆ ಇತ್ತು. ಒಂದಿಷ್ಟು ಜನ ಇಲ್ಲ ಭಾಳ ನನಗೇನು ಅದೇನು ಬೇಡ, ನನಗೆ ಅವಶ್ಯಕತೆನೇ ಇಲ್ಲ ಅಂತನ್ನೋರ ಬಿಟ್ಟು ಡೈರೆಕ್ಟ್ ಎಮ್ ಸಿ ಎನೋ ಎಮ್ ಬಿ ಎನೋ ಮಾಡ್ಕೋಬೋದು ನೀವು. ಸೊ ಇದು ಬಂದ್ಬಿಟ್ಟು ನಂದು ಆಸೆ ಮತ್ತು ಇದು ನಂದು ಏನಿತ್ತು ಅದನ್ನ ಹೇಳಿದೆ. ಮತ್ತು ಹಂಗೆ ನಮ್ಮ ಫ್ರೆಂಡ್ಸದ್ದು ಏನು ಹೇಳಿದ್ರೆ ಅದನ್ನೆಲ್ಲ ಕೇಳ್ಬಿಟ್ಟು ನಿಮಗೆ ಹೇಳ್ತಿರೋದು. ಸೊ ಹಾಗಾಗಿ ನೋಡಿರಿ, ಫಸ್ಟ್ ಆಫ್ ಆಲ್ ನೀವು ಎಕ್ಸಾಮ್ ಬರೆಯಾಕತ್ತೀರಿ, ಎಕ್ಸಾಮ್ ಬರೀರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಚಲೋ ಮಾಡಿರಿ ಎಕ್ಸಾಮ, ಚಲೋ ರ್ಯಾಂಕ್ ಬರಲಿ, ಎಲ್ರದ್ದು ಚಲೋ ಕಾಲೇಜ್ ಸಿಗಲಿ ಅನ್ನೋದು ಆಸೆ ಅಷ್ಟೇ. ಆಮೇಲೆ ಈಗಂತೂ ನಾನು ನಿಮ್ಗೆ ಹೇಳೀನಿ, ಈಗ ಅಪ್ಡೇಟ್ ಕೊಟ್ಟೀನಿ. ಮೇನ್ ಬಂದ್ಬಿಟ್ಟು ಇದು ಎಕ್ಸಾಮ್ ರಿಲೇಟೆಡ್ ಹೇಳಬೇಕಾಗಿತ್ತು. ಮತ್ತು ಹಂಗೆ ಎಮ್ ಸಿ ಇದ್ದ ಮತ್ತು ಎಮ್ ಬಿ ಇದ್ದ ಹೆಂಗೆ ಎಕ್ಸಾಮ್ ಬರೀಲೋ ಬೇಡ ಅನ್ನೋರು ಭಾಳ ಇತ್ತು. ಸೊ ಹಂಗಾಗಿ ನಾನು ನಿಮ್ಗೆ ಇದನ್ನು ಹೇಳೀನಿ. ಆಮೇಲೆ ಭಾಳ ಜನ ಏನು ಕೇಳಿದ್ರಪ್ಪ ಅಂದ್ರೆ ನಂಗೆ ಕಾಲೇಜ್ ಯಾವ್ದು ಸಿಗ್ತೈತಿ, ನಂದು ಎಷ್ಟು ರ್ಯಾಂಕ್ ಬಂದರೆ ಹೆಂಗೆ ಸಿಗ್ತೈತಿ ಅಂತಂದ. ಸೊ ಈಗ ನೀವು ಎಕ್ಸಾಮ್ ಬರೀರಿ, ಎಕ್ಸಾಮ್ ಬರೋದಾದ್ಮೇಲೆ ರಿಸಲ್ಟ್ ಬರ್ತೈತಲ್ಲ, ರಿಸಲ್ಟ್ ಬರೋಕ್ಕಿಂತ ಮೊದಲ ಒಂದೆರಡು ವಿಡಿಯೋ ಮಾಡ್ತೀನಿ ಅಂತ. ರಿಸಲ್ಟ್ ಬಂದಮೇಲೆ ಸೊ ರಿಸಲ್ಟ್ ಬಂದಮೇಲೆ ನೀವು ಹೆಂಗೆ ಕಾಲೇಜಿಗೆ ಜಾಯ್ನ್ ಆಗ್ಬೇಕು, ಆಮೇಲೆ ಯಾವ್ಯಾವ ಕಾಲೇಜ್ ಚಲೋ ಅದಾವ ಅಂತಂದು ನಾನು ಆಲ್ರೆಡಿ ಲಾಸ್ಟ್ ಇಯರ್ ನಾನು ಕಾಲೇಜ್ ಜಾಯ್ನ್ ಆಗೋಕ್ಕಿಂತ ಮೊದಲ ನಾನು ಒಂದು ವಿಡಿಯೋ ಹಾಕಿದ್ದೆ. ಬೆಂಗಳೂರದಾಗಿರೋ ಕಾಲೇಜಸ್ ಯಾವ್ಯಾವ ಕಾಲೇಜಸ್ ಅದಾವ ಅಂತಂದು, ಚಲೋ ಕಾಲೇಜಸ್ ಅದಾವ, ಅಡ್ಮಿಷನ್ ಹೆಂಗಿತ್ತು, ಆಮೇಲೆ ಫೀಸ್ ಸ್ಟ್ರಕ್ಚರ್ ಏನಿತ್ತು ಅಂತ ಒಂದು ನಾರ್ಮಲ್ ಹಂಗೆ ಹೇಳಿದ್ದೆ ನಾನು. ಸೊ ಅದು ವಿಡಿಯೋಸ್ ನೋಡಿರಿ, ಪಿ ಜಿ ಸಿ ಟಿ ಅಂತೇಳಿ ನಾರ್ಮಲ್ ವಿಡಿಯೋ ಅದಾವ. ಸೊ ಹೋಗಿ ಒಂದು ಸರ್ತಿ ಚೆಕ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನು ಶೇರ್ ಮಾಡಿರಿ. ಸೊ ಹೆಲ್ಪ್ ಆಗತ್ತೆ. ಸೊ ಏನಿತ್ತು ಅದನ್ನು ಹೇಳೀನಿ. ಇವಾಗ ನಿಮಗೆ ಹೆಲ್ಪ್ ಆಗಿರ್ಬೋದು ಅನ್ನಿಸ್ತದ. ಆಮೇಲೆ ಮುಂದಿನ ವಿಡಿಯೋ ನಿಮಗೆ ಹೇಳ್ತೀನಿ, ಅಪ್ಡೇಟ್ ಮಾಡ್ಕೊತ ಇರ್ತೀನಿ. ಹಂಗೆ ನಾನು ವ್ಲಾಗ್ಸ್ ಮಾಡ್ತಿರ್ತೀನಿ, ವ್ಲಾಗ್ಸು ನೋಡಿರಿ ನಾನು. ಸೊ ಇಷ್ಟ ಹೇಳ್ತಾ ನಿಮಗೆಲ್ರಿಗೂ ಈ ಪಿ ಜಿ ಸಿ ಟಿ ಎಮ್ ಸಿ ಆಯಿತು ಎಮ್ ಬಿ ಎ ಚಲೋ ಮಾಡ್ಕೊಳ್ರಿ. ಎಲ್ರಿಗೂ ಪಿ ಜಿ ಸಿ ಟಿ ಎಕ್ಸಾಮ್ನ ಚಲೋ ಮಾಡ್ಕೊಳ್ರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಸಿಗ್ತೇನೆ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಕೂಡ ಮಾಡಿರಿ. ಏನಾದ್ರು ನಿಮ್ಗೆ ಅಪ್ಡೇಟ್ ಬೇಕಪ್ಪ ಅಂದ್ರೆ. ಸೊ ಮತ್ತು ನಿಮಗೆ ಏನಾದರೂ ಬೇರೆ ಹೆಲ್ಪ್ ಬೇಕಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ನನ್ನ ಏನೇ ಇರಲಿ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನಿಮಗೆ ಹೇಳ್ತೇನಂತ. ನಂಗೆ ಗೊತ್ತಿರಲಿಲ್ಲ ಅಂದ್ರೆ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೇನಂತ. ಸೊ ಇಷ್ಟ ಸಿಗ್ತೇನೆ ಮತ್ತು ನೆಕ್ಸ್ಟ್ ವೀಡಿಯೋದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.